ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿರುವ ವಿಷಯ ವಸ್ತು ಗುಪ್ತರ ಕಾಲದ ದೇವಾಲಯಗಳು. ಪ್ರಾಚೀನ ಭಾರತೀಯ ಸಾಮ್ರಾಜ್ಯ ವಿಷಯದಡಿಯಲ್ಲಿ ಗುಪ್ತ ಸಾಮ್ರಾಜ್ಯ. ಗುಪ್ತರು ದೇವಾಲಯಗಳನ್ನು 3 ಭಾಗವಾಗಿ ವಿಂಗಡಿಸಿದ್ದಾರೆ: ದೇವಾಲಯಗಳು, ಸ್ತೂಪಗಳು ಮತ್ತು ಗುಹಾಲಯಗಳು. ಈಗ ದೇವಾಲಯಗಳಲ್ಲಿ ವಿಗ್ರಹಾರಾಧನೆ ರೂಢಿಗೆ ಬಂತು. ಗುಪ್ತರು ನಿರ್ಮಿಸಿದ ದೇವಾಲಯಗಳೆಂದರೆ ದೇವಘರ್, ಝಾನ್ಸಿ, ಉತ್ತರ ಪ್ರದೇಶ, ಇಲ್ಲಿ ದಶಾವತಾರ ದೇವಾಲಯ ಇದೆ. ಬೀಟರ್ಗಾಂವ್, ಉತ್ತರ ಪ್ರದೇಶ ಕಾನ್ಪುರ, ಇಲ್ಲಿ ಇಟ್ಟಿಗೆ ದೇವಾಲಯ ಇದೆ. ಟಾಂಗ್ವಾ, ಜಬಲ್ಪುರ್, ಮಧ್ಯಪ್ರದೇಶ, ವಿಷ್ಣು ದೇವಾಲಯ, ಕಾನ್ಕುಳಿ ದೇವಾಲಯ ಇದೆ. ನಾಚನ, ಅಜಯ್ಘರ್, ಮಧ್ಯಪ್ರದೇಶದಲ್ಲಿದೆ. ಪಾರ್ವತಿ ಮತ್ತು ಮಹಾದೇವ ದೇವಾಲಯ. ಸಾಂಚಿ, ಮಧ್ಯಪ್ರದೇಶ, ಶಿವ ಮತ್ತು ಬೌದ್ಧ ದೇವಾಲಯ. ಭೂಮಾರ, ಮಧ್ಯಪ್ರದೇಶ, ಶಿವ ದೇವಾಲಯ. ಕೋಹ, ಮಧ್ಯಪ್ರದೇಶ, ಏಕಮುಖ ಶಿವಲಿಂಗ ದೇವಾಲಯ. ಸಾರನಾಥ, ಇದು ಬಿಹಾರ, ಬೌದ್ಧರ ಸ್ತೂಪ, 128 ಅಡಿ ಎತ್ತರ ಇದೆ. ಏರಾಮ್, ಮಧ್ಯಪ್ರದೇಶ, ನರಸಿಂಹ ವರಹ ದೇವಾಲಯ. ನಲಂದ, ಬಿಹಾರ, ಬೌದ್ಧ ದೇವಾಲಯ. ಗಯಾ, ಬಿಹಾರ, ಮಹಾಬೋಧಿ ದೇವಾಲಯ. ಅಜಂತಾದಲ್ಲಿ 1, 2, 10, 16, 17, 19 ಗುಹೆಗಳು. ಬಿಲ್ಸದ್, ಕಲ್ಲಿನ ದೇವಾಲಯಗಳು. ಉದಯಗಿರಿ, ಹಿಂದೂ ಗುಹಾಲಯ. ವೈಶಾಲಿ, ಸೂರ್ಯ ದೇವಾಲಯ. ವಾಸ್ತುಶಿಲ್ಪ ದೃಷ್ಟಿಯಿಂದ ದೇವಘರನ ದಶಾವತಾರ ದೇವಾಲಯ ಮಹತ್ವ. ಇದಕ್ಕೆ 3 ಮಂಟಪಗಳಿದ್ದು ಪ್ರವೇಶ ದ್ವಾರದ ಕಂಬಗಳು ಸುಂದರ ಕೆತ್ತನೆಗಳಿಂದ ಕೂಡಿದೆ. ಅದರ ಶಿಖರ 40 ಅಡಿ ಎತ್ತರವಿದೆ. ಇಲ್ಲಿ ಬಿಡಿಸಿರುವ ಅನಂತ ಶಯನ, ಗಂಗಾ ಯಮುನಾ, ನರನಾರಾಯಣ ಬಂದಿವೆ. ಇದರ ಗರ್ಭಗುಡಿಗೆ 4 ದ್ವಾರಗಳಿವೆ. ಗರ್ಭಗುಡಿಯಲ್ಲಿ ವಿಷ್ಣು ಶೇಷನಾಗನ ಮೇಲೆ ಮಲಗಿದ್ದಾನೆ. ಕಲ್ಲಿನಲ್ಲಿ ನಿರ್ಮಿಸಿರುವುದೇ ವಿಶೇಷ. ಟಾಂಗ್ವಾದ ಮೇಲ್ಛಾವಣೆ ಪಿರಮಿಡ್ ಆಕೃತಿಯಲ್ಲಿದೆ. ಸಾಂಚಿ ಮತ್ತು ಟಾಂಗ್ವಾ ದೇವಾಲಯಗಳು ಗರ್ಭಗೃಹ, ಮುಖಮಂಟಪ ಹಾಗೂ 4 ಸ್ತಂಭಗಳಿಂದ ಕೂಡಿದ ಸರಳ ರಚನೆಗಳಾಗಿವೆ. ಕಂಬಗಳ ಮೇಲೆ ಕುಳಿತಂತೆ ಸಿಂಹನನ್ನು ಬಿಡಿಸಲಾಗಿದೆ. ನಾಚನಾದ ಭಾರತ ದೇವಾಲಯದ ವಿಗ್ರಹಗಳು, ಮರಬಳ್ಳಿ, ಮಿಥುನ ಚಿತ್ರಗಳು ಸೊಗಸಾಗಿವೆ. ಭೂಮಾರ ಶಿವ ದೇವಾಲಯದಲ್ಲಿ ಸುಂದರವಾದ ಸೂರ್ಯ, ಗಣಿ, ಕಾರ್ತಿಕೇಯ ಶಿಲ್ಪಗಳಿವೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಗರ್ಭಗೃಹದ ಕಂಬಗಳ ಮೇಲೆ ಗಂಗಾ ಯಮುನಾ ವಿಗ್ರಹಗಳಿವೆ. ಸ್ತೂಪಗಳು, ಅನೇಕ ಸ್ತೂಪ ವಿಹಾರಗಳು ಮತ್ತು ಚೈತ್ಯ ಗುಹೆಗಳನ್ನು ನಿರ್ಮಿಸಿದರು. ಸಾರನಾಥದ ಧಮಕ್ ಸ್ತೂಪ 128 ಅಡಿ ಎತ್ತರ. ಗಯಾದ ಬೌದ್ಧ ಬಿಹಾರ, ಸಿಂಧ್ರ ಮೀರ್, ಕನಾಮಿ, ರತ್ನಗಿರಿ, ರಾಜ್ಗರ್, ಮುಘಲ್ ರಾಜ್, ಖುರ್, ಉಂಡವಳ್ಳಿ, ಪುಷ್ಕಳಾವತಿ, ನಳಂದ, ಜಾಲಿಯಾನ್ ಸ್ತೂಪಗಳು ಬೌದ್ಧ ವಾಸ್ತುಶಿಲ್ಪಕ್ಕೆ ಉತ್ತಮ ನಿದರ್ಶನಗಳಾಗಿವೆ. ನಳಂದ ಬೌದ್ಧ ಸ್ತೂಪ 300 ಅಡಿ ಎತ್ತರವಿದ್ದು ಇದನ್ನು ನರಸಿಂಹ ಬಲಾದಿತ್ಯ ನಿರ್ಮಿಸಿದನು. ರಾಜ್ಗರ್ನಲ್ಲಿ ಜರಾಸಂದ್ ಮತ್ತು ಬೈಠಕ್ ಸ್ತೂಪವಿದೆ. ಗುಹಾಲಯಗಳು, ಅಜಂತಾದ 1, 2, 10, 16, 17, 19ನೇ ಗುಹೆಗಳು. ಉದಯಗಿರಿ ಅಮೃತ ಗುಹಾಲಯ. ಧಮನಾರ್, ಕೋಳ್ವಾ, ಮುಘಲ್, ರಾಜ್ಪುರ್, ಭಾಗ್, ಎಲ್ಲೋರ್, ಉಂಡವಳ್ಳಿಯ ಗುಹೆಗಳು ಇತ್ಯಾದಿ. ಶಿಲ್ಪಕಲೆ, ಗಾಂಧಾರ ಕಲೆ ಹಿನ್ನಡೆದು ಮುದ್ರಕಲೆ ಮುನ್ನಡೆಯಿತು. ತೊಡಿಸುವ ಪದ್ಧತಿ, ವಸ್ತ್ರ ತೊಡಿಸುವ ಪದ್ಧತಿ ಕೈಬಿಟ್ಟು ಆಧ್ಯಾತ್ಮಿಕತೆಗೆ ಪ್ರಾಶಸ್ತ್ಯ ಕೊಡಲಾಯಿತು. ಶಾಂತ ಮುದ್ರೆ, ಭಕ್ತಿಭಾವ, ಧಾರ್ಮಿಕತೆಗೆ ಒತ್ತು ಇತ್ಯಾದಿ. ಗುಪ್ತರ ಕಾಲದ ಶಿಲ್ಪಿಗಳು ಹೃದಯಾತ್ಮ, ದೇಹಾತ್ಮ ಸಂಪೂರ್ಣವಾಗಿ ಭಾರತೀಯರದೇ ಆಗಿತ್ತು. ಹೀಗೆ ಶಿಲ್ಪಕಲೆ ವಿದೇಶಿಯರ ಪ್ರಭಾವದಿಂದ ಮುಕ್ತವಾಗಿ ಭಾರತೀಯ ಹಾವಭಾವವನ್ನು ಪ್ರದರ್ಶಿಸಿತು. ಗುಪ್ತ ಶಿಲ್ಪಕಲೆಗಳಿಗೆ ಉದಾಹರಣೆಗಳೆಂದರೆ ಬೌದ್ಧ ಶಿಲ್ಪಕಲೆ. ಸಾರನಾಥ, ಪದ್ಮಾಸನದಲ್ಲಿ ಕುಳಿತ ಬುದ್ಧನ ವಿಗ್ರಹ. ಸುಲ್ತಾನ್ ಗಂಜ್, 7.5 ಅಡಿ ಎತ್ತರದ ತಾಮ್ರದ ಬುದ್ಧನ ಪ್ರತಿಮೆ ಬರ್ಮಿಂಗ್ ಹ್ಯಾಮ್ ಮ್ಯೂಸಿಯಂನಲ್ಲಿದೆ. ನಳಂದ, 2.5 ಮೀಟರ್ ಎತ್ತರದ ತಾಮ್ರದ ಬುದ್ಧನ ಪ್ರತಿಮೆ. ಮಥುರಾ, ಮಹಾವೀರ ವಿಗ್ರಹ. ಹಿಂದೂ ಶಿಲ್ಪಕಲೆ ಗ್ವಾಲಿಯರ್, ರಾಮಕೃಷ್ಣ ಮತ್ತು ಅಪ್ಸರೆಯರ ವಿಗ್ರಹಗಳು. ದೇವಘರ್ ದೇವಾಲಯಗಳು ನೋಡಬೇಕು. ಬೆಸ್ನಾಗರ್, ಗಂಗಾದೇವಿಯ ವಿಗ್ರಹ. ಬಿಲ್ಸಾದ ಸ್ತಂಭ, ಗರುಡ ಸ್ತಂಭ. ಬಿತೈರಿ, ವಿಷ್ಣು ಸ್ತಂಭ. ಕೋಹ, ಏಕಮುಖ ಚತುರ್ಮುಖ ಶಿವಲಿಂಗಗಳು. ಉದಯಗಿರಿ, ವಿಷ್ಣು ವಿಗ್ರಹ, ವರಹ ಮೂರ್ತಿ.
ದೆಹಲಿ ಮೆಹರೌಲಿಯ ಕಬ್ಬಿಣ ಸ್ತಂಭ, ಮಥುರಾ ವಿಷ್ಣು ವಿಗ್ರಹ, ಕೌಶಂಬಿ ಸೂರ್ಯ ವಿಗ್ರಹ, ಕಾಶಿ ಕಾರ್ತಿಕೇಯ ವಿಗ್ರಹ, ಏರಾನ್ ವಿಷ್ಣು ಸ್ತಂಭ 40 ಅಡಿ ಎತ್ತರವಿದೆ. ಚಿತ್ರಕಲೆ. ಗುಪ್ತರ ಚಿತ್ರಕಲೆಯನ್ನು ಅಜಂತ, ಎಲ್ಲೋರಾ, ಭಾಗ್, ಪುದುಕೊಟ್ಟೈನ ಸಿತ್ತಾನ್ ವಾಸಲ್ ದೇವಾಲಯ ಹಾಗೂ ಸಿಲೋನಿನ ಸಿಗಿರಿಯಾಗಳಲ್ಲಿ ಕಾಣಬಹುದು. ಗುಪ್ತರ ಚಿತ್ರಕಲೆ ಅರಮನೆ ದೃಶ್ಯಗಳು, ಯುದ್ಧ ದೃಶ್ಯಗಳು, ಬುದ್ಧ ಮತ್ತು ಬೋಧಿಸತ್ವರು ಹಾಗೂ ಜಾತಕ ಕಥೆಗಳಿಗೆ ಸಂಬಂಧಿಸಿದೆ. ಅಜಂತ ಏಷ್ಯಾ ಕಲೆಯ ತೊಟ್ಟಿಲು ಎಂದು ಕರೆಯುತ್ತೇವೆ. ಅಜಂತವನ್ನು ಏಷ್ಯಾ ಕಲೆಯ ತೊಟ್ಟಿಲು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ.